ಕೆಲವೊಮ್ಮೆ ನಾವು ಆ ಪರ್ಫೆಕ್ಟ್ ಪ್ಲ್ಯಾನ್ ಅಥವಾ ಪರ್ಫೆಕ್ಟ್ ಮೊಮೆಂಟ್ಗೆ ವೆಯ್ಟ್ ಮಾಡ್ತಾನೆ ಇರ್ತೀವಿ. ಬಟ್ ನಿಜ ಏನು ಅಂತಂದರೆ ಆ ಪರ್ಫೆಕ್ಟ್ ಮೊಮೆಂಟ್ ಅಥವಾ ಪ್ಲ್ಯಾನ್ ಬರೋದೇ ಇಲ್ಲ. ಲೈಫಲ್ಲಿ ಏನಾದರೂ ಅಕಂಪ್ಲಿಷ್ ಮಾಡಬೇಕು ಅಂತಂದರೆ ಪರ್ಫೆಕ್ಟ್ ಟೈಮ್ಗಲ್ಲ, ಒಂದು ಸ್ಟ್ರಾಂಗ್ ಮೆಂಟ್ಯಾಲಿಟಿ ಆ್ಯಂಡ್ ಎಬಿಲಿಟಿ ಇದ್ದರೆ ಸಾಕು. ಏನೇನಾದರೂ ಸಾಧಿಸ್ಬೇಕು ಅಂತಂದರೆ ಸ್ಟಾರ್ಟ್ ವೇರ್ ಎವರ್ ಯು ಆರ್, ಡೂ ವಾಟ್ ಎವರ್ ಯು ಕ್ಯಾನ್ ಆ್ಯಂಡ್ ಯೂಸ್ ವಾಟ್ ಆಲ್ ಯು ಹ್ಯಾವ್. ಇದೇ ಬೇಕು ಅದೇ ಬೇಕು ಅಂತ ಕಾಯೋದು ಬೇಡ. ಏನು ನಿಮ್ಮ ಹತ್ರ ಇದೆಯೋ, ಎಷ್ಟೆಲ್ಲ ಸೌಕರ್ಯ ಇದೆಯೋ ಅದರಲ್ಲೇ ಸ್ಟಾರ್ಟ್ ಮಾಡಿ. ಇವತ್ತಿಂದಾನೇ ಶುರು ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಸಾಧನೆ ಮಾಡೋದಕ್ಕೆ ಟ್ರೈ ಮಾಡಿ. ವೆಲ್ಕಮ್ ಟು ಡೇ 1 ಆಫ್ ಮೈ 75 ಡೇಸ್ ಚಾಲೆಂಜ್. ಹೇಗೋಗುತ್ತೆ ಏನೋ ಒಂದು ಸ್ವಲ್ಪ ಭಯದಲ್ಲಿದೆ, ಬಟ್ ಸ್ಟಿಲ್ ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್. ಇವತ್ತು ಬೆಳಗ್ಗೆ ಮಾರ್ನಿಂಗ್ ವಾಕ್ನ ಮುಗಿಸ್ಕೊಂಡಿದ್ದೀನಿ. ದಿವಾಲಿ ವೆಕೇಷನ್ ಆಗಿರೋದ್ರಿಂದ, ಹಾಲಿಡೇಸ್ ಆಗಿರೋದ್ರಿಂದ ನಿಧಾನಕ್ಕೆ ಡೇನ ಶುರು ಮಾಡ್ಕೊಂಡಿದ್ದೀನಿ. ವಾಕ್ ಮುಗಿಸ್ಕೊಂಡು ಕೋಕೋನಟ್ ವಾಟರ್ನ ಕುಡಿದು ಮನೆಗೆ ಸೀದಾ ಬಂದು ಫಸ್ಟ್ ಮಾಡಿರೋವಂಥ ಕೆಲಸ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಪ್ರಿಪರೇಷನ್. ಯೂಶ್ವಲಾಗಿ ಮನೇಲಿದ್ದರೆ ಎಲ್ಲನೂ ನಾನು ಬೆಳಗ್ಗೆನೇ ಮಾಡಿರ್ತೀನಿ. ಆದಷ್ಟು ಟೈಮ್ ಕಿಚನಲ್ಲಿ ಸ್ಪೆಂಡ್ ಮಾಡಿರೋ ಥರ ಇರಲ್ಲ ಅನ್ನೋದಕ್ಕೋಸ್ಕರ. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ಗೆ ಪಪಾಯ ಜೊತೆಗೆ ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ. ನನ್ನ ರೊಟೀನ್ ಆ್ಯಂಡ್ ನನ್ನ ಲೈಫ್ ಸ್ಟೈಲ್ನ ನೋಡಿಕೊಂಡು ನಾನು ಈ ಗೋಲ್ಸ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಮೊದಲನೇದು ಎಕ್ಸಸೈಸ್, ಯಾವುದೋ ಒಂದು ರೀತಿಯಲ್ಲಿ ಎಕ್ಸಸೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅಟ್ಲೀಸ್ಟ್ 30 ಮಿನಿಟ್ಸ್ ಇನ್ ಅ ಡೇ. ಎರಡನೇದು ಈಟಿಂಗ್ ಹೆಲ್ದಿ ಮೀಲ್ಸ್, ಆದಷ್ಟು ಮನೇಲಿ ಊಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೆಲ್ದಿ ಮೀಲ್ಸ್ನ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಅವಾಯ್ಡಿಂಗ್ ವೈಟ್ಸ್, ಶುಗರ್ಸ್, ಆಯಿಲ್ ಫುಡ್ ಎಲ್ಲದನ್ನು ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೂರನೇದು ಸೆಲ್ಫ್ ಕೇರ್, ವಾರಕ್ಕೊಂದ್ಸರಿ ನನಗೆ ಅಂತ ಟೈಮ್ ಕೊಟ್ಟು ಸೆಲ್ಫ್ ಕೇರ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾಲ್ಕನೇದು ರೀಡಿಂಗ್ ಅ ಬುಕ್, ಆದಷ್ಟು ಅಟ್ಲೀಸ್ಟ್ 2-3 ಪೇಜಸ್ ಅಟ್ಲೀಸ್ಟ್ ರೀಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಐದನೇದು ಬಿಲ್ಡಿಂಗ್ ಗುಡ್ ರಿಲೇಷನ್ಶಿಪ್ಸ್. ಲಂಚ್ಗೆ ಇವತ್ತು ನಾನು ರವೆ ರೊಟ್ಟಿ ತೊಗೊಂಡಿದ್ದೀನಿ, ಪಲ್ಯಗಳನ್ನ ತೊಗೊಂಡಿದ್ದೀನಿ ಆ್ಯಂಡ್ ಕರ್ಡ್ನ ತೊಗೊಂಡಿದ್ದೀನಿ. ಸ್ವೀಟ್ ಕ್ರೇವಿಂಗ್ಸ್ ಇತ್ತು ಅಂತ ಡಾರ್ಕ್ ಚಾಕ್ಲೇಟ್ ಕೂಡ ತಿಂದೆ. ಸಂಜೆ ಆಗ್ತಿದ್ದಂಗೆ ಅಕ್ಕನ ಬರ್ಡೇ ಇತ್ತು, ಸೊ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಹೋಗಿದ್ವಿ. ಅಲ್ಲಿ ಚೀಟ್ ಮೀಲ್ ಅಂತ ಒಂದು ಸಣ್ಣ ಪೀಸ್ ಕೇಕ್ ಕೂಡ ತಿಂದೆ. ಆ್ಯಂಡ್ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿ ಬಂದು ರಾತ್ರಿ ಮತ್ತೆ ಬುಕ್ ಓದೋದಕ್ಕೆ ಸಮಯ ಇರಲ್ಲ ಅಂತ ಅಂದ್ಕೊಂಡು ಸಮಯ ಇದ್ದಾಗ ಬುಕ್ಕನ್ನ ಓದ್ಕೊಂಡೆ. ತುಂಬಾ ಚೆನ್ನಾಗಿತ್ತು ಈ ಬುಕ್. ಮೋಸ್ಟ್ಲಿ ಹೋಗ್ತಾ ಹೋಗ್ತಾ ಹೇಗಿದೆ ಅಂತ ಕಂಪ್ಲೀಟ್ ರಿವ್ಯೂನ ಕೂಡ ಶೇರ್ ಮಾಡ್ಕೊತೀನಿ. ಆ್ಯಂಡ್ ನಾಳೆಗೆ ಏನೇನು ಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಡಿನ್ನರ್ ಮಮ್ಮಿ ಮನೆಯಿಂದ ಬಂತು. ಇವತ್ತು ರಸಮ್, ಅದ್ರ ಜೊತೆಗೆ ಪಾಲಕ್ ಪನ್ನೀರ್ನ ಕಳಿಸಿದ್ರು. ಸೊ ನಾನು ನೋ ಕಾರ್ಬ್ಸ್ ಡಯಟಲ್ಲಿದ್ದೀನಿ. ಸೊ ಅನ್ನ ಏನು ನಾನು ತೊಗೊತಾ ಇಲ್ಲ, ವೈಟ್ ರೈಸ್ ಎಸ್ಪೆಷಲಿ. ಸೊ ಅದಕ್ಕೆ ನಾನು ಅಕ್ಕಿ ರೊಟ್ಟಿನ ತೊಗೊತಾ ಇದ್ದೀನಿ. ಅಕ್ಕಿ ರೊಟ್ಟಿ, ಎಗ್, ಪಲ್ಯ ಆ್ಯಂಡ್ ಪನ್ನೀರ್, ಇದಾಗಿತ್ತು ನನ್ನ ಡಿನ್ನರ್. ಸೊ ಟಿ ವಿ ನೋಡ್ತಾ ಡಿನ್ನರ್ನ ಮುಗಿಸ್ಕೊಂಡು ಇವತ್ತಿನ ದಿನನ ಕೂಡ ಈಗ ಎಂಡ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವ್ಲಾಗಲ್ಲಿ.